Hi guys, welcome to Toss and Talk. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. IPL ಟೀಮ್ಸ್ ಸ್ಕ್ವಾಡ್ ಅನಾಲಿಸಿಸ್ ಡೇ 2ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಅನಲೈಸ್ ಮಾಡ್ತಾ ಇರೋ ಸ್ಕ್ವಾಡ್ ಬಂದುಬಿಟ್ಟು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ದು. ಸೊ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿನ್ನೆ ಮುಂಬೈ ಇಂಡಿಯನ್ಸ್ದು ಸ್ಕ್ವಾಡ್ ಪ್ರಿವ್ಯೂ ಮಾಡಿದ್ದೀನಿ. ಸೊ ಇವರು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ತಾರಾ ಇಲ್ವ, ಇವ್ರ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸಸ್ ಏನು, ಇವರು ಪ್ಲೇಯಿಂಗ್ 11 ಯಾವ ಥರ ಹೋಗ್ಬೋದು ಅಂತ. ಸೊ ಇದೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ ವಿಡಿಯೋ ಇನ್ನಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಎಲ್ಲ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಗುರು ಆ್ಯಂಡ್ ಇನ್ನೊಂದು, ವರ್ಲ್ಡ್ ಕಪ್ ಮುಗಿದ್ಮೇಲೆ ನನ್ನ ಯೂಟ್ಯೂಬ್ ಚಾನಲ್ಲು ವ್ಯೂಸ್ ಸ್ವಲ್ಪ ಡೌನ್ ಆಗಿದೆ. ಆ್ಯಕ್ಚುಲಿ ನಾನು ವರ್ಲ್ಡ್ ಕಪ್ ಟೈಮಲ್ಲಿ ಹೊಸದಾಗಿ ಚಾನಲ್ ಓಪನ್ ಮಾಡಿದಾಗ ವ್ಯೂಸ್ ತುಂಬ ಚೆನ್ನಾಗಿ ಬರ್ತಾಯಿತ್ತು, ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ರಿ. ಸೊ ಇವಾಗಲೂ ಅಷ್ಟೇ, ವರ್ಲ್ಡ್ ಕಪ್ ಮುಗ್ದಿರ್ಬೋದು, ಬಟ್ ಕ್ರಿಕೆಟ್ ಫ್ಯಾನ್ಸ್ಗೆ ಕ್ರಿಕೆಟ್ ಯಾವತ್ತೂ ಮುಗಿಯಲ್ಲ. ಇವಾಗ IPL ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ಟೀಮ್ಸ್ದು ಸ್ಕ್ವಾಡ್ ಅನಾಲಿಸಿಸು, ಪ್ರಿವ್ಯೂ, ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಎಲ್ಲದನ್ನೂ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ನೀವು ಸಬ್ಸ್ಕ್ರೈಬು, ವ್ಯೂಸು ಸಪೋರ್ಟ್ ಮಾಡಿದಷ್ಟು ನಮಗೂ ವಿಡಿಯೋ ಮಾಡೋಕ್ಕಿಂತ ಮೋಟಿವೇಶನ್ ಆ್ಯಂಡ್ ಇಂಟ್ರೆಸ್ಟ್ ಬರುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಇವಾಗ ಸ್ಕ್ವಾಡ್ ಅನಾಲಿಸಿಸಿಗೆ ವಾಪಸ್ ಬಂದ್ಬೇಡೋಣ. ಆ್ಯಕ್ಚುಲಿ ನನ್ನ ಪ್ರಕಾರ ಗುರು RCBಗೆ ಗೆಲ್ಲೋದು ಹೆಂಗೆ ಅಂತ ಗೊತ್ತಾಗ್ಬಿಟ್ಟಿದೆ ಇವಾಗ. ಇನ್ನು ಅವ್ರನ್ನ ಇನ್ಯಾರು ಲೈಟಾಗಿ ತಗೊಳ್ಳೋದಕ್ಕಾಗೋದಿಲ್ಲ. ಯಾಕಂದರೆ ಲಾಸ್ಟ್ ಇಯರ್ ತನಕನೂ ಒಂದು ಕ್ವಶನ್ ಇತ್ತು, ಗುರು ಹೆಂಗೆ ಗೆಲ್ಲೋದು, ನಾವು ಫೈನಲ್ಸ್ ತನಕ ಹೋಗ್ತಾಯಿದ್ವಿ, ಪ್ಲೇ ಆಫ್ಸ್ ತನಕನೂ ಹೋಗ್ತಾಯಿದ್ವಿ, ಬಟ್ ಅಲ್ಲಿ ಸೋಲ್ತಾಯಿದ್ವಿ ಬಿಗ್ ಗೇಮ್ಸ್ ಅಂತ ಬಂದಾಗ. ಎಷ್ಟು ಕಷ್ಟಪಟ್ಟರು ಗೆಲ್ಲಕ್ಕಾಗ್ತಾಯಿರಲಿಲ್ಲ ಅಂತ ತುಂಬ ಕ್ವಶನ್ಸ್ ಓಡೋದು. ಬಟ್ ಲಾಸ್ಟ್ ಇಯರು ಇವ್ರು ವಿನ್ ಆಗಿರೋದ್ರಿಂದ ಇವ್ರು ಹೈ ಆನ್ ಕಾನ್ಫಿಡೆನ್ಸಿಂದ ಬರ್ತಾರೆ. ಆ್ಯಂಡ್ ಇವರಿಗೆ ಅನಿಸ್ಬಿಟ್ಟಿರುತ್ತೆ, ಗುರು ಗೆಲ್ಲೋದಂದ್ರೆ ಇಷ್ಟನಾ, ನಾವು ಏನೇನೋ ಮಾಡ್ತಾಯಿದ್ವಿ, ಬಟ್ ಹೋದ ವರ್ಷ ನೋಡಿದ್ರೆ ಗೆದ್ಬಿಟ್ವಲ್ಲ. ಸೊ ವಿನ್ನಿಂಗ್ ಅಂದರೆ ಅವ್ರಿಗೆ ಏನಂತ ಗೊತ್ತಾಗ್ಬಿಟ್ಟಿದೆ. ಇವಾಗ ಹೆಂಗಂದರೆ ಒಬ್ಬ ಪರ್ಸನ್ ಒಂದು ಗೋಲ್ನ ಅಚೀವ್ ಮಾಡೋ ತನಕ ಥಿಂಕ್ ಮಾಡ್ತಾನೆ, ಗುರು ಹೆಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದಾ, ಹಿಂಗೆ ಮಾಡ್ಬೋದಾ ಅಂತ ಒಂದು 100 ಥರ ಥಿಂಕ್ ಮಾಡ್ತಾನೆ. ಬಟ್ ಗೆದ್ದ ಮೇಲೆ, ಅಚೀವ್ ಮಾಡಿದ್ಮೇಲೆ ಗುರು ಇಷ್ಟನಾ, ಇದು ಆಯಿತು ಬಿಡು ಅಂತ ಅನಿಸ್ಬಿಡುತ್ತೆ. ನಮಗೇನಿದು ಆರಾಮಾಗೇ ಇರುತ್ತೆ ಅಂತ. ಇವಾಗಲೂ ಅಷ್ಟೇ. ಸೊ RCB ಅವರು ನನ್ನ ಪ್ರಕಾರ ಸ್ಟ್ರಾಂಗಾಗಿ ಕಂಬ್ಯಾಕ್ ಮಾಡ್ತಾರೆ. ಒಂದು ಟಫ್ ಫೈಟ್ ಕೊಡ್ತಾರೆ. ಇವರು ಕಪ್ ಗೆಲ್ದಲ್ಲೇ 18 ಇಯರ್ಸಿಂದ ಟಫ್ ಫೈಟ್ ಕೊಟ್ಕೊಂಡು ಬಂದಿರೋರು ಇವರು ಫ್ಯಾನ್ ಬೇಸ್ ಅಷ್ಟು ಚೆನ್ನಾಗಿದೆ. ಇವ್ರ ಸಪೋರ್ಟು ಎಲ್ಲ ಮೇಯ್ನ್, ಇವ್ರ ಫ್ಯಾನ್ ಸಪೋರ್ಟ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಪ್ಲೇಯರ್ಸ್ಗೂ ಅದೇ ಮೋಟಿವೇಶನ್ನು. ಕಪ್ ಗೆಲ್ದಲ್ಲೇ ಅವ್ರು ಸ್ಟ್ರಾಂಗಾಗಿ ಪರ್ಫಾರ್ಮ್ ಮಾಡ್ತಾಯಿದ್ರು. ಬಟ್ ಇವಾಗ ಗೆದ್ದ ಮೇಲಂತೂ ಇನ್ನೂ ಸ್ಟ್ರಾಂಗಾಗಿ ಪರ್ಫಾರ್ಮ್ ಮಾಡ್ತಾರೆ ಅನಿಸುತ್ತೆ ನನ್ನ ಪ್ರಕಾರ. ಸೊ ಇವಾಗ ಇವ್ರ ಸ್ಕ್ವಾಡ್ ಬಗ್ಗೆ ಮಾತಾಡೋಂಗಿದ್ರೆ, ಆ್ಯಕ್ಚುಲಿ ಸ್ಕ್ವಾಡ್ ತುಂಬ ಟ್ಯಾಲೆಂಟ್ಸ್ ಇದೆ. ಸ್ಕ್ವಾಡಲ್ಲಿ ತುಂಬ ಚೆನ್ನಾಗಿದೆ. ಇವ್ರಿಗೆ ಒಂದು ಕನ್ಫ್ಯೂಷನ್ ಆಗುತ್ತೆ, ಗುರು ಪ್ಲೇಯಿಂಗ್ 11ಅಲ್ಲಿ ಅವ್ರನ್ನ ಇವ್ರನ್ನ ಯಾರನ್ನ ಬಿಡೋದು, ಅದೇ ಒಂದು ದೊಡ್ಡ ಕನ್ಫ್ಯೂಷನ್ ಆಗೋಗುತ್ತೆ. ಸೊ ಇವಾಗ ಇವ್ರು ಯಾವ ಥರ ಹೋಗ್ಬೋದು ಅಂತ ನಾನು ಪ್ಲೇಯಿಂಗ್ 11 ಹಾಕ್ತೀನಿ. ಸೊ ನಿಮಗೆ ಏನು ಅನಿಸುತ್ತೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಸ್ ಅ ಫ್ಯಾನ್ಸ್ ಆಗಿ. ಇಲ್ಲ ಗುರು ನನಗೆ ಆ ಪ್ಲೇಯರ್ ಬೇಕಿತ್ತು, ಈ ಪ್ಲೇಯರ್ ಬೇಕಿತ್ತು ಅಂತ. ಫಸ್ಟ್ ನಾನು ಇವಾಗ 11 ಬಗ್ಗೆ ಹೇಳ್ತೀನಿ, ಆಮೇಲೆ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ನಾನು ಏನಕ್ಕೆ 11 ಚೂಸ್ ಮಾಡಿದೆ ಅಂತ. ಸೊ ಇವಾಗ ಡಿಸ್ಪ್ಲೇ ಮಾಡ್ತೀನಿ. ನನ್ನ ಪ್ರಕಾರ ಫಿಲ್ ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರೆ. ನಂಬರ್ 3 ದೇವದತ್ ಪಡಿಕ್ಕಲ್, ನಂಬರ್ 4 ಜಾಕೋಬ್ ಬೆಥೆಲ್, 5 ರಜತ್ ಪಟಿದಾರ್, 6 ಜಿತೇಶ್ ಶರ್ಮಾ, 7 ರೊಮಾರಿಯೋ ಶೆಪರ್ಡ್, 8 ಕೃನಾಲ್ ಪಾಂಡ್ಯ, 9 ಭುವನೇಶ್ವರ್ ಕುಮಾರ್, 10 ಜಾಶ್ ಹೇಜಲ್ವುಡ್, 11 ಯಶ್ ದಯಾಳ್. ಇವಾಗ ಕ್ವಶನ್ ಬರ್ಬೋದು ಮೈನು. ಅದಕ್ಕಿಂತ ಮುಂಚೆ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದಾಗ ಇವ್ರನ್ನ ಆಡಿಸ್ತಾರೆ, ಸುಯಶ್ ಶರ್ಮಾನ. ಯಾಕಂದರೆ ಅವರು ಬೌಲಿಂಗಲ್ಲಿ ತುಂಬ ಚೆನ್ನಾಗಿ ಪ್ರೂವ್ ಮಾಡಿದರು. ಹೋದ ಸತಿ ಎಕನಾಮಿಕಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇವಾಗ ಇನ್ನೊಂದು ಕ್ವಶನ್ ಬರ್ಬೋದು, ಯಾಕೆ ಗುರು ಟಿಮ್ ಡೇವಿಡ್ನ ಮರ್ತುಬಿಟ್ಟು, ಯಾಕೆ ಹೋದ ವರ್ಷ ಹಂಗೆ ಮಾಡಿದರು, ಯಾಕೆ ಎಲ್ಲ ಮರ್ತೋಯ್ತಾ ಅಂತ ಕೇಳ್ಬೋದು. ನನ್ನ ಪ್ರಕಾರ ಇವರು ಟಿಮ್ ಡೇವಿಡ್ಗಿಂತ ಮುಂಚೆ ಜಾಕೋಬ್ ಬೆಥೆಲಿಗೆ ಹೋಗ್ತಾರೆ ಅಂತ ನಂಗೆ ಪರ್ಸ್ನಲಿ ಅನ್ನಿಸ್ತಿದೆ. ರೀಸನ್ ಇಷ್ಟೇ, ಇವಾಗ ಟಿಮ್ ಡೇವಿಡ್ ಬಂದರೆ ಬಿಗ್ ಶಾಟ್ಸ್ ಹೊಡಿತಾರೆ ಕರೆಕ್ಟು, ಬಟ್ ಎಲ್ಲ ಗೇಮ್ಸ್ ಆಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕನ್ಸಿಸ್ಟೆನ್ಸಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕೆಲವೊಂದು ಸಿಚುವೇಷನ್ಸಲ್ಲಿ ಹೆಂಗಾಗುತ್ತೆ ಅಂದರೆ 1 2 ಬೇಕಾಗಿರುತ್ತೆ, ಆಡೋರು ಬೇಕಿರುತ್ತೆ. ಟಿಮ್ ಡೇವಿಡ್ ಹತ್ರ ಕೆಪಾಬಿಲಿಟಿ ಇದೆಯಾ, ಅದು ಫಸ್ಟ್ ಕ್ವಶನ್ ಮಾರ್ಕ್ ಬರುತ್ತೆ. ಆ್ಯಂಡ್ ಇವಾಗ ಟಿಮ್ ಡೇವಿಡ್ಗೆ ಕರೆಕ್ಟಾಗಿ ಕಾಂಪಿಟೇಷನ್ ಕೊಡೋಕ್ಕೆ ಜಾಕೋಬ್ ಬೆಥೆಲ್ ಬಂದಿದ್ದಾರೆ. ಇವಾಗ ಕೇಳ್ಬೋದು, ಏನು ಗುರು ಹೋದ ವರ್ಷದ್ದು ಟಿಮ್ ಡೇವಿಡ್ ಎಲ್ಲ ಮಾಡಿಲ್ವಾ ಸಿಂಗಲ್ ಹ್ಯಾಂಡೆಡ್ಲಿ, ಎಲ್ಲ 80+ ರನ್ಸ್ ಎಲ್ಲ ಹೊಡೆದು ಅಂತ ಕೇಳ್ಬೋದು. ಆ್ಯಕ್ಚುಲಿ ನನ್ನ ಪ್ರಕಾರ ಏನಂದರೆ ಜಾಕೋಬ್ ಬೆಥೆಲ್ ಒಂದು ಒಳ್ಳೆ ಫಾರ್ಮಲ್ಲಿದ್ದಾರೆ. ನಾನೇನೋ ಬರೀ ವರ್ಲ್ಡ್ ಕಪ್ ನೋಡ್ಬಿಟ್ಟು ಮಾತಾಡ್ತಾ ಇಲ್ಲ, ಅದಕ್ಕಿಂತ ಮುಂಚೆ ಬೇರೆ ಏನು ಲೀಗ್ಸ್ ನಡೆದಿತ್ತು, ಇಲ್ಲ ಅವ್ರ ಟೀಮ್ ಇಂಗ್ಲೆಂಡ್ಗೇನೆ ಪರ್ಫಾರ್ಮ್ ಮಾಡಿದ ರೀತಿ ಇರ್ಬೋದು, ತುಂಬ ಚೆನ್ನಾಗಿ ಜಾಕೋಬ್ ಬೆಥೆಲ್ ಆಡಿದ್ರು. ಆ್ಯಂಡ್ ಅವರು ಇವಾಗ 2 ಥರ ಆಟನೂ ತೊಗೊಂಬಂದಿದ್ದಾರೆ. ಹೆಂಗಂದರೆ ಸಿಂಗಲ್ಸು ಟೂಸು ಓಡ್ತಾರೆ, ಏನಾದ್ರು ಬಿಗ್ ಶಾಟ್ಸ್ ಬೇಕಾ ಅದು ಆಡ್ತಾರೆ. ಇವಾಗ ಅವ್ರಿಗೆ ನನ್ನ ಪ್ರಕಾರ 40+ ಬಾಲ್ಸಲ್ಲಿ 80+ ರನ್ಸ್ ಹೊಡಿ ಅಂತ ಎಬಿಲಿಟಿ ಇದೆ. ಸೊ ನನ್ನ ಪ್ರಕಾರ ಎಲ್ಲ ಬಾಲ್ನು ಹೊಡೆದಾಡೋದಕ್ಕಿಂತನೂ ಜಾಕೋಬ್ ಬೆಥೆಲ್ ಅಂತ ಟೆಕ್ನಿಕಲ್ ಪ್ಲೇಯರ್ನ ನನ್ನ ಪ್ರಕಾರ ಇವರು ಆಡಿಸ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇವಾಗ ನೆಕ್ಸ್ಟ್ ಕ್ವಶನ್ ಬರ್ಬೋದು, ಹೆಂಗಂದರೆ
ಗುರು ವೆಂಕಟೇಶ್ ಅಯ್ಯರು ಯಾಕೆ ಮರ್ತುಬಿಟ್ಟೆ ಅಂತ ಕೇಳ್ಬೋದು. ನನ್ನ ಪ್ರಕಾರ ಫಸ್ಟು ದೇವದತ್ ಪಡಿಕ್ಕಲಿಗೆ ಚಾನ್ಸ್ ಕೊಟ್ಟೇ ಕೊಡ್ತಾರೆ. ದೇವದತ್ ಪಡಿಕ್ಕಲ್ಗೆ ತುಂಬ ಬ್ಯಾಕ್ ಮಾಡಿಬಿಟ್ಟು ಅದಾದಮೇಲೆ ಅವ್ರು ಏನಾದರೂ ಫೇಲ್ಯೂರ್ ಏನಾದರೂ ಆದರೆ ಅವಾಗ ಮಾತ್ರ ವೆಂಕಟೇಶ್ ಅಯ್ಯರ್ಗೆ ನೋಡ್ತಾರೆ ಅಷ್ಟೇ. ಯಾಕಂದರೆ ಇವರು ವೆಂಕಟೇಶ್ ಅಯ್ಯರ್ನ ತಂದರೆ ನನ್ನ ಪ್ರಕಾರ ನಂಬರ್ 3 ಮಾತ್ರ ಆಡ್ಸೋಕ್ಕಾಗೋದು. ಇನ್ನು ಯಾರನ್ನೂ ಕೆಳಗೆ ತಳ್ಳಿ ಆಡ್ಸೋದೆಲ್ಲ ತುಂಬ ಕಷ್ಟ ಆಗುತ್ತೆ ನನ್ನ ಪ್ರಕಾರ. ಯಾಕಂದರೆ ಎಲ್ಲರೂ ಔಟ್ ಆಫ್ ಪೊಸಿಷನ್ ಬ್ಯಾಟ್ ಮಾಡಬೇಕಾಗುತ್ತೆ. ಯಾಕಂದರೆ ರಜತ್ ಪಟ್ಟಿದ್ದಾರೆ ನಂಬರ್ 6 ಅಲ್ಲಿ ಬ್ಯಾಟಿಂಗ್ ಬರ್ತಾರೆ ಅಂದರೆ ಅದೊಂಥರ ಅಷ್ಟು ಪರ್ಫೆಕ್ಟ್ ಆಗೋದಿಲ್ಲ ನನ್ನ ಪ್ರಕಾರ. ಸೊ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ಗೆ ಅಷ್ಟು ಬೇಗ ಚಾನ್ಸ್ ಸಿಗೋದಿಲ್ಲ, ಸುಮ್ಮನೆ ಒಂದು ಸ್ಕ್ವಾಡಲ್ಲಿ ಇಟ್ಕೊಂಡಿರ್ತಾರೆ ಅಷ್ಟೇ. ಸೊ ಇವಾಗ ಸ್ವಲ್ಪ ಡೀಟೇಲ್ಡ್ ಅನಾಲಿಸಿಸ್ ಮಾಡೋಣ. ಸೊ ಫಿಲ್ ಸಾಲ್ಟು ಇವಾಗೇನೋ ಸ್ವಲ್ಪ ಫಾರ್ಮಲ್ಲಿಲ್ಲ, ಬಟ್ ನನ್ನ ಪ್ರಕಾರ ಅವ್ರು RCB ಅಂತ ಬಂದಾಗ ಚೆನ್ನಾಗಿ ಮಾಡೇ ಮಾಡ್ತಾರೆ. ಅಟ್ಲೀಸ್ಟ್ ಯಾವ ಥರ ಯೋಚನೆ ಮಾಡ್ತಾರೆ ಅವ್ರ ಟೀಮ್ ಅವರು ಅಂದರೆ, ವಿರಾಟ್ ಕೊಹ್ಲಿಗೆ ಇವರು ಸ್ವಲ್ಪ ಒಂದು ಸ್ಟ್ಯಾಂಡಿಂಗ್ ಕೊಟ್ಟರೆ ಒಂದು 3-4 ಓವರ್ ಆಡ್ಕೊಂಡಿದ್ರೆ ಅಷ್ಟೇ ಸಾಕು ಅಂತ ಯೋಚನೆ ಮಾಡ್ತಾರೆ ಅಷ್ಟೇ. ಏನು ಬಿಗ್ ರನ್ಸ್ ಬೇಕಂತ ಅವ್ರು ಯೋಚನೆ ಮಾಡಲ್ಲ. ಸಾಲ್ಟ್ ಒಂದು 10 ಬಾಲಿಗೆ 30 ಹೊಡಿತಾರ, ಇಲ್ಲ 20 ಬಾಲಿಗೆ 45 ಹೊಡಿತಾರ, ಸಾಕು ಅಷ್ಟೇ. ಅಷ್ಟೊತ್ತಿಗೆ ಅಲ್ಲಿ ವಿರಾಟ್ ಕೊಹ್ಲಿ ಸೆಟ್ಲ್ ಆಗ್ಬಿಡ್ತಾರೆ. ವಿರಾಟ್ ಕೊಹ್ಲಿನ ಸೆಟ್ ಆಗಾಕ್ಬಿಟ್ರೆ ಇನ್ಯಾರು ತಿಂತಾಕ್ಬಿಡ್ತಾರೆ ಅಷ್ಟೇ ಅಪೋನೆಂಟ್ನ. ಹೋದ ವರ್ಷನೇ ತುಂಬ ಸತಿ ನೋಡಿದ್ದೀವಿ. ಫಸ್ಟ್ ಬ್ಯಾಟಿಂಗ್ ಅಂತ ಬಂದಾಗಲೂ ಅಷ್ಟೇ, ಚೇಸಿಂಗ್ ಅಂತ ಬಂದಾಗ ಇನ್ನೂ ಡೇಂಜರಸ್ಸು ವಿರಾಟ್ ಕೊಹ್ಲಿ. ಸೊ ಆ ಥರ ಯೋಚನೆ ಮಾಡ್ತಾರೆ. ಆ್ಯಂಡ್ ಸಾಲ್ಟ್ನ ನಾನು ಇನ್ನೂ ಯಾಕೆ ಇವರು ನೋಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಹೊಸ ಬಾಲ್ನ ಹೊಡೆದು ಹಳೇದು ಮಾಡಿಬಿಟ್ರೆ ಸ್ವಿಂಗ್ ಸ್ಟಾಪ್ ಆಗೋಗ್ಬಿಡುತ್ತೆ. ಸೊ ಆ ಥರ ಇವರು ನೋಡ್ತಾರೆ. ಸೊ ಫಿಲ್ ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿ ಸಾರ್ಟೆಡು. ನೆಕ್ಸ್ಟ್ ಇವಾಗ ನಂಬರ್ 3 ಸೊ ಈಗ ನಾನು ಹೋಗಿರೋ 11 ಬಗ್ಗೆನೇ ಫಸ್ಟ್ ಮಾತಾಡ್ತೀನಿ. ಸೊ ದೇವದತ್ ಪಡಿಕ್ಕಲ್ಲು ಒಳ್ಳೆ ಫಾರ್ಮಿಂದ ಬರ್ತಾಯಿದ್ದಾರೆ ಡೊಮೆಸ್ಟಿಕ್ ಅಂತ ಬಂದಾಗ. ಬಟ್ ಆ್ಯಕ್ಚುಲಿ ಇವ್ರು IPL ಅಂತ ತೆಗೆದು ನೋಡಿದ್ರೆ 1-2 ಗೇಮ್ ಚೆನ್ನಾಗಿ ಆಡ್ತಾರೆ, ಮತ್ತೆ ಫ್ಲಾಪ್ ಆಗೋಗ್ಬಿಡ್ತಾರೆ. ತುಂಬ ಫೇಲ್ಯೂರ್ಸ್ ನೋಡ್ಕೊಂಡು ಬಂದಿದ್ದಾರೆ IPL ಅಂತ ಬಂದಾಗ. ಸೊ ಲಾಸ್ಟ್ ಇಯರು 50+ ರನ್ಸನ್ನು ಹೊಡೆದ್ರು, ಅದು ಮ್ಯಾಚ್ ವಿನ್ನಿಂಗ್ ರನ್ಸೇನೆ. ಬಟ್ ಇವ್ರು ಯಾವ ಥರ ಅದನ್ನು ಥಿಂಕ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಈ ಸತಿ ಸ್ವಲ್ಪ ಚೇಂಜ್ ಆಗಿದೆ. ಡೊಮೆಸ್ಟಿಕ್ಕಲ್ಲಿ ಕ್ಲೋಸಾಗಿ ಅಬ್ಸರ್ವ್ ಮಾಡಿರೋದ್ರಿಂದ ಸ್ವಲ್ಪ ಟೆಕ್ನಿಕ್ಕು ಎಲ್ಲ ಚೇಂಜ್ ಆಗಿದೆ, ಸ್ವಲ್ಪ ಫೀಟ್ ಮೂಮೆಂಟು ಎಲ್ಲ. ಸೊ ಈ ಸತಿ ಸ್ವಲ್ಪ ಇನ್ನೂ ಚೆನ್ನಾಗಿ ಆಡ್ತಾರೆ ಅನಿಸುತ್ತೆ. ಸೊ ಅದಾದಮೇಲೆ ಇನ್ನು ಮಿಕ್ಕಿದ ಪ್ಲೇಯರ್ಸು ಜಾಕೋಬ್ ಬೆಥೆಲ್ ಒಳ್ಳೆ ಫಾರ್ಮಿಂದ ಬರ್ತಾಯಿದ್ದಾರೆ. ರಜತ್ ಪಟ್ಟಿದಾರು ಸ್ಪಿನ್ ಹಾಕಿದ್ರು ಚೆನ್ನಾಗಿ ಆಡ್ತಾರೆ, ಬಟ್ ಪೇಸರ್ಸ್ ಅಂತ ಬಂದಾಗ ಸ್ವಲ್ಪ ಕಷ್ಟಪಟ್ಟಿದ್ದಾರೆ. ಹೋದ ವರ್ಷವೂ ಅಷ್ಟೇ ಕೊನೆಗೆ ಏನು ಮಾಡಿದ್ರು, ಅವ್ರಿಗೆ ಬಂದಾಗ ಸ್ಪಿನ್ನರ್ಸ್ ಕೊಡ್ತಾನೆ ಇರಲಿಲ್ಲ, ಪೇಸರ್ಸ್ ಕೈಲೇ ಹಾಕಿದ್ರು. ಆ್ಯಂಡ್ ಈ ಸತಿ ಡೊಮೆಸ್ಟಿಕ್ ಅಂತ ಬಂದಾಗ ಅವ್ರು ಡೊಮೆಸ್ಟಿಕ್ ಸರಿಯಾಗಿ ಆಡೋಕ್ಕಾಗಿಲ್ಲ. ಅವ್ರಿಗೆ ಇಂಜುರಿಯಿಂದ ಅವರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ರು. ಸೊ ಇವಾಗ ಅವ್ರು ಫಿಟ್ಟಾಗಿ ವಾಪಸ್ ಬಂದಿದ್ದಾರೆ. ಬಟ್ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಂಪಾರ್ಟೆಂಟ್ ಗೇಮ್ಸಲ್ಲಿ ಆಡಿದ್ದಾರೆ ರಜತ್ ಪಟ್ಟಿದಾರ್ ಅಂತ ಬಂದಾಗಲೂ ಅಷ್ಟೇ. ಬಟ್ ಈ ವರ್ಷ ಹೆಂಗೆ ಆಡ್ತಾರೆ ಅದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ. ಸೊ ಅದನ್ನು ನೋಡಬೇಕು. ಆ್ಯಂಡ್ ನೆಕ್ಸ್ಟ್ ಇವಾಗ ರೊಮಾರಿಯೋ ಶೆಪರ್ಡು ಇನ್ನು ಮಿಕ್ದವ್ರು ಅಂತ ಬಂದಾಗ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ರೊಮಾರಿಯೋ ಶೆಪರ್ಡ್ ಬಗ್ಗೆ ಹೇಳ್ಬೇಕಂತೇನಿಲ್ಲ. ಬೌಲಿಂಗ್ ಅಂತ ಬಂದಾಗ 1-2 ಓವರ್ ಹಾಕ್ಕೊಡ್ತಾರೆ. ಆ್ಯಂಡ್ 15th ಓವರ್ ಮೇಲೆ ಬಂದರೆ ಏನು ಮಾಡ್ಬೋದು ಅಂತ ಹೋದ ವರ್ಷ ತೋರಿಸ್ಕೊಟ್ಟಿದ್ದಾರೆ ಅವ್ರ ಪವರ್ ಏನು ಅಂತ. ಆ್ಯಂಡ್ ಜಿತೇಶ್ ಶರ್ಮಾನೂ ಒಳ್ಳೆ ಫಿನಿಷರು, ತುಂಬ ಚೆನ್ನಾಗಿ ಆಡ್ತಾರೆ. ಅವ್ರಿಗೆ ಸಿಗೋದೆ ಒಂದು 10-15 ಬಾಲು, ಅವರೊಂದು 35-40 ರನ್ ಆರಾಮಾಗಿ ಹೊಡಿತಾರೆ. ಅಷ್ಟು ಸೂಪರು. ಇವಾಗ ಕೇಳ್ಬೋದು ನೆಕ್ಸ್ಟ್ ಇವಾಗ, ಗುರು ಏನಕ್ಕಪ್ಪ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ತಾರೆ ಏನೋ. ನನ್ನ ಪ್ರಕಾರ ಜಾಶ್ ಹೆಸಲ್ವುಡ್ ಮೇಲೆ ಡಿಪೆಂಡ್ ಆಗೋದಿದು. ಯಾಕಂದರೆ ಇವರು ಬ್ಯಾಟಿಂಗ್ ತುಂಬ ಚೆನ್ನಾಗಿದೆ ಒಪ್ಕೋತೀನಿ ನಾನು, ಬಟ್ ಬೌಲಿಂಗ್ ಅಂತ ಬಂದಾಗ ಜಾಶ್ ಹೆಸಲ್ವುಡ್ ಇಲ್ಲ ಅಂದರೆ ಇವ್ರು ಆಡ್ತಾಯಿರೋ ಮೇಯ್ನ್ ಮ್ಯಾಚಸ್ ಬಂದುಬಿಟ್ಟು ಇವ್ರಿಗೆ ಚಿನ್ನಸ್ವಾಮಿಲಿ ಒಂದು ಸ್ವಲ್ಪ ಮ್ಯಾಚಸ್ ಇದೆ, ಆ್ಯಂಡ್ ರಾಯ್ಪುರಲ್ಲಿ ಮ್ಯಾಚಸ್ ಇದೆ. ರಾಯ್ಪುರಲ್ಲಿ 1-2 ಗೇಮ್ ಇದೆ ಅನಿಸುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ತುಂಬ ಎಲ್ಲರೂ ಹೊಡಿತಾರೆ, ಎಲ್ಲ 220, 230. ಸೊ 230 ರಿಸ್ಟ್ರಿಕ್ಟ್ ಮಾಡೋಕ್ಕೆ ಇವ್ರ ಹತ್ರ ಬೌಲಿಂಗ್ ಇದೆಯಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇವಾಗ ಭುವನೇಶ್ವರ್ ಕುಮಾರ್ ಬಗ್ಗೆ ಫಸ್ಟ್ ಮಾತಾಡೋಣ. ಹಳೆ ಭುವನೇಶ್ವರ್ ಕುಮಾರ್ ಅಲ್ಲ. ಯಾಕಂದರೆ ನಾನು ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಸತಿ ಡೊಮೆಸ್ಟಿಕ್ಕಲ್ಲಿ ನೋಡ್ತಾ ಇದ್ದೆ, ಅವ್ರ ಸ್ಪೀಡ್ ಕಮ್ಮಿ ಆಗಿದೆ. ಆ್ಯಂಡ್ ಇವ್ರು ಸ್ವಿಂಗ್ ಏನು ಮಾಡೋರು, ಆ ಸ್ವಿಂಗ್ ಪವರು ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಹಂಗಂತ ಭುವನೇಶ್ವರ್ ಕುಮಾರ್ನ ಲೈಟಾಗಿ ತೊಗೊಳೋದಕ್ಕಾಗೋದಿಲ್ಲ. ಬಟ್ ನೋಡಬೇಕು ಈ ಸತಿ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ನೆಕ್ಸ್ಟು ಯಶ್ ದಯಾಳು. ಸೊ ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಏನಿಲ್ಲ, ಬಟ್ ಯಾವ ಥರ ಮೈಂಡ್ ಸೆಟಲ್ಲಿ ಬರ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡೋಣ. ನನ್ನ ಪ್ರಕಾರ ಯಶ್ ದಯಾಳ್ ಆಡಿಲ್ಲ ಅಂದರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಮಂಗೇಶ್ ಯಾದವ್ ಅಂತ ಒಬ್ರು ಇದ್ದಾರೆ, ಅವ್ರು ಯಂಗ್ಸ್ಟರು. ಸೊ ಅವ್ರನ್ನ ಥರ ಅಂತ ಚಾನ್ಸಸ್ಸು ಇದೆ. ಆ್ಯಂಡ್ ಇವಾಗ ಮೇಯ್ನಾಗಿ ನಾನು ಜಾಶ್ ಹೆಸಲ್ವುಡ್ ಬಗ್ಗೆನೇ ಹೇಳ್ತೀನಿ. ಇವ್ರು ಜಾಶ್ ಹೆಸಲ್ವುಡ್ ಇದ್ದರೆ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗಿ ಹೋಗ್ತಾರೆ. ಜಾಶ್ ಹೆಸಲ್ವುಡ್ ಇಲ್ಲ ಅಂದರೆ ನಾನು ಆಗಲ್ಲ ಅಂತ ಹೇಳ್ತಿಲ್ಲ, ಬಟ್ ತುಂಬ ಕಷ್ಟಪಡ್ತಾರೆ. ಯಾಕಂದರೆ ಇವರ ತಿಳ್ಕೊಂಡಿರೋರೆಲ್ಲ ಡಿಫೆನ್ಸಿವ್ ಬೌಲರ್ಸೇನೆ.
ಇವ್ರು ಇರ್ಬೋದು, ಶ್ರೇಯಸ್ ಶರ್ಮಾ ಇರ್ಬೋದು, ಕೃಣಾಲ್ ಪಾಂಡ್ಯ ಇರ್ಬೋದು, ಭುವನೇಶ್ವರ್ ಕುಮಾರ್ ಇರ್ಬೋದು, ಯಶ್ ದಯಾಳು, ಇಲ್ಲಾಂದರೆ ಮಂಗೇಶ್ ಯಾದವ್, ಇವಾಗ ಜಾಶ್ ಹೆಸಲ್ವುಡ್, ಇಲ್ಲ ಅಂದರೆ ಜೇಕಬ್ ಡಫಿನ ಒಳಗೆ ಕರ್ಕೊಂಡ್ಬಂದೇ ಬರ್ತಾರೆ. ಸೊ ಅವ್ರು ಇರ್ಬೋದು. ಇವರೆಲ್ಲ ಡಿಫೆನ್ಸಿವ್ ಬೌಲರ್ಸು. ಅಟ್ಯಾಕಿಂಗ್ ಬೌಲರ್ ಅಂತ ಬಂದಾಗ ಜಾಶ್ ಹೆಸಲ್ವುಡ್ಡು. ಸೊ ಇವಾಗ ಏನಾಗುತ್ತೆ ಅಂದರೆ ಬೈ ಚಾನ್ಸು ಜಾಶ್ ಹೆಸಲ್ವುಡ್ ಇಲ್ಲ ಅಂದರೆ ಇವ್ರೇನಾದ್ರು ಭುವನೇಶ್ವರ್ ಕುಮಾರ್ ಆ್ಯಂಡ್ ಯಶ್ ದಯಾಳ್ ಇಲ್ಲ ಮಂಗೇಶ್ ಯಾದವ್ ಕೈಲಿ ಏನಾದ್ರು ಓಪನ್ ಬೌಲಿಂಗ್ ಮಾಡಿಸ್ಬಿಟ್ಟು 4 ಓವರಿಗೆ ಟೀಮ್ಸ್ ನೋಡ್ತಾರೆ ಫಸ್ಟ್ ಭುವನೇಶ್ವರ್ ಕುಮಾರ್ನ ನೀಟಾಗಿ ಆಡ್ಕೊಂಬೇಡ ಅಂತ. ಆಮೇಲೆ ಸ್ವಲ್ಪ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ತುಂಬ ರನ್ಸ್ ಹೋಗುತ್ತಲ್ಲ ಗ್ರೌಂಡ್ಸಲ್ಲಿ, ಸೊ ಅಲ್ಲಿ ಸ್ವಲ್ಪ ಕಷ್ಟಪಡ್ತಾರೆ. ಬಟ್ ಹೇಸಲ್ವುಡ್ ಇದ್ಬಿಟ್ರೆ ನನ್ನ ಪ್ರಕಾರ ಆ್ಯಕ್ಚುಲಿ ಆಸ್ಟ್ರೇಲಿಯಾ ಇದರಿಂದ ಬಂದಿದೆ, ಅಂದರೆ ಇವರು ಹೋಗಿ ಆಡ್ಬೋದು ಅಂತ. ಬಟ್ ಎಷ್ಟು ಗೇಮ್ಸ್ ಇವ್ರು ಆಡ್ತಾರೆ ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಸತಿ ಅದೇನೋ 16 ಗೇಮ್ಸ್ ಅಂತ ಏನೋ ಹೇಳ್ತಾ ಇದ್ದಾರೆ. ಸೊ ನೋಡಬೇಕು ಅದು ಯಾವ ಥರ ಆಗುತ್ತೆ ಅಂತ. ಸೊ ಲೀಗಲ್ಲಿ ಪ್ರತಿ ಒಂದು ಗೇಮ್ ಜಾಶ್ ಹೆಸಲ್ವುಡ್ ಆಡಿದ್ರೆ ಇವ್ರು ಆರಾಮಾಗಿ ಮತ್ತೆ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ತಾರೆ. ಬೈ ಚಾನ್ಸ್ ಜಾಶ್ ಹೆಸಲ್ವುಡ್ ಇಲ್ಲ ಅಂದರೆ ನನ್ನ ಪ್ರಕಾರ ಕಷ್ಟಪಡ್ತಾರೆ ಅನಿಸುತ್ತೆ. ಸೊ ಏನಾಗುತ್ತೆ ನೋಡೋಣ. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಇವಾಗ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸಸ್ ಅಂತ ಬಂದ್ಬೇಡ. ನನ್ನ ಪ್ರಕಾರ 70% ಇವ್ರಿಗೆ ಸ್ಟ್ರೆಂತೇ ಇದೆ, ವೀಕ್ನೆಸ್ ಬರೀ 30% ಅಷ್ಟೇ. ಬೌಲಿಂಗಲ್ಲಿ ಸ್ವಲ್ಪ ನನಗೇನೋ ಒಂದು ಸ್ವಲ್ಪ ಡೌಟ್ ಇದೆ. ಹೇಸಲ್ವುಡ್ ಬಂದರೂ ಅಷ್ಟೇ ಸ್ವಲ್ಪ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ತಾರೆ. ಬಟ್ ಬಂದಿಲ್ಲ ಅಂತ ಬಂದರೆ ಸ್ವಲ್ಪ ಕಷ್ಟಪಡ್ತಾರೆ ಬೌಲಿಂಗ್ ಪಾಯಿಂಟ್ ಆಫ್ ವ್ಯೂಯಿಂದ ಅಂತ ನಂಗೆ ಅನಿಸುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇದಿಷ್ಟಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಸಿಗುತ್ತೆ. ಸಿಗೋಣ ಮುಂದಿನ ಸ್ಕ್ವಾಡ್ ಅನಾಲಿಸಿಸ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.